Hello everyone. Let us see question number 41, chapter crop production and management. Identify and name the irrigation methods that are depicted in the below pictures. ಇಲ್ಲಿ ಕೊಟ್ಟಿರೋ irrigation methods ಯಾವ್ಯಾವುದು ಅಂತ ನಾವು ಕಂಡುಹಿಡಿಬೇಕು ನೋಡಿ. A, B, C, D. ಯಾವ್ದಿದೆ? First one is mott. ಇಲ್ಲಿ ಹುಲ್ಲಿ ಮತ್ತೆ ಬಕೆಟ್ ಅನ್ನ ಯೂಸ್ ಮಾಡ್ಕೊ ಈ ಬಕೆಟ್ಗೆ ರೋಪ್ ಅನ್ನ ಕಟ್ಟಿ ಪುಲ್ಲಿ ಹೆಲ್ಪ್ ಇಂದ ವೆಲ್ಲಲ್ಲಿರೋ ಬಾವಿಯಲ್ಲಿರೋ ನೀರನ್ನ ತಗೊಂಡು ಹಾಕಿರ್ತಾರೆ. ಸೊ ಇದು ಮಾಟ್ ಇರಿಗೇಷನ್ ಟೈಪ್. ಸೆಕೆಂಡ್ ಒನ್ ಇದೇನಿದೆ ಇದು ರಾಹಟ್. ಇಲ್ಲಿ ಅನಿಮಲ್ ಪವರ್ ಅನ್ನ ಯೂಸ್ ಮಾಡಿಕೊಂಡು ಇರಿಗೇಷನ್ ಮೆಥಡ್. ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಟ್ರೆಡಿಷನಲ್ ಮೆಥಡ್. ಆಲ್ ದೀಸ್ ಫೋರ್ ಮೆಥಡ್ಸ್ ಆರ್ ಟ್ರೆಡಿಷನಲ್ ಮೆಥಡ್ಸ್. In Rahat method, this is nothing but animal driven system. ಇಲ್ಲಿ ಬಫೆಲೋ ಅಥವಾ ಆಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಇದು ತಿರುಗೋ ತರ ಮಾಡ್ತಾರೆ. ಇಲ್ಲಿ ಕನೆಕ್ಷನ್ ಅನ್ನ ವೀಲಿಗೆ ಕೊಟ್ಟಿರ್ತಾರೆ. ಆ ವೀಲ್ ಅಲ್ಲಿ ಒಂದಿಷ್ಟು ಬಕೆಟ್ಸ್ ಕನೆಕ್ಟೆಡ್ ಇರುತ್ತೆ. ಈಗ ಇದು ತಿರುಗದಾಗ ಏನಾಗುತ್ತೆ, ಇಲ್ಲಿ ಎತ್ತು ಅಥವಾ ಕೋಣ ತಿರುಗದಾಗ ಏನಾಗುತ್ತೆ, ಈ ಬಕೆಟ್ ನೀರೊಳಗ ವೀಲ್ ತಿರ್ಗಕ್ ಸ್ಟಾರ್ಟ್ ಮಾಡುತ್ತಲ್ಲ. ಸೊ ಈ ಬಕೆಟ್ ಎಲ್ಲ ವಾಟರ್ ಸೋರ್ಸ್ ಅಲ್ಲಿ ಮುಳುಗಿ ಎದ್ದು ಬರುವಾಗ ಅದ್ರೊಳಗೆ ನೀರು ತುಂಬುತ್ತೆ. ಆ ನೀರ್ ಇರುವಂತದ್ದನ್ನ ಒಂದು ಚಾನೆಲ್ ಮಾಡಿರ್ತಾರೆ, ಅದ್ರೊಳಗೆ ಸುರಿಯೋಂಗೆ ಮಾಡಿರ್ತಾರೆ. ಈ ತರ ನೀರನ್ನ ಸಪ್ಲೈ ಮಾಡೋದು. ದಿಸ್ ಒನ್ ಈಸ್ ಟೇಕ್ಲಿ ಮೆಥಡ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲಾಂಗ್ ವುಡನ್ ಪೋಲ್ ಅನ್ನ ಯೂಸ್ ಮಾಡಿರ್ತಾರೆ. ಈ ತರ ಇದ್ರ ಒಂದ್ ಕಡೆ ಭಾರವಾಗಿರೋ ಕಲ್ಲನ್ನ, ಹೆವಿಯರ್ ಸ್ಟೋನ್ ಅನ್ನ ಕಟ್ಟಿರ್ತಾರೆ. ಇನ್ನೊಂದ್ ಕಡೆ ಬಕೆಟ್ ಅನ್ನ ಕಟ್ಟಿರ್ತಾರೆ. ಈಗ ಬಕೆಟ್ ಅನ್ನ ಬಾವಿಯಲ್ಲಿ ಮುಳುಗಿಸಿ ಎತ್ತುವಾಗ ಇವರು ಬಕೆಟ್ ಅನ್ನ ಇವರೇ ಎತ್ತಬೇಕಂತಿಲ್ಲ. ಇಲ್ಲಿ ಹೆವಿ ಸ್ಟೋನ್ ಅನ್ನ ಕಟ್ಟಿರ್ತಾರಲ್ಲ, ಸೊ ದ್ಯಾಟ್ ಈ ಸ್ಟೋನ್ ಇರುವ ಭಾಗ ಕೆಳಗ್ ಬರುತ್ತೆ. ಇವಾಗ ನೀರ್ ಮೇಲ್ ಬರುತ್ತೆ. ಈಸಿಲಿ ಅವರು ವಾಟರ್ ಸಪ್ಲೈ ಅನ್ನ ಮಾಡ್ಬೋದು. ಅಂಡ್ ದಿಸ್ ಒನ್ ಇಸ್ ಚೈನ್ ಪಂಪ್. ಇಲ್ಲಿ ಚೈನ್ ಪಂಪ್ ಅಲ್ಲಿ ಎರಡು ವೀಲ್ ಇರುತ್ತೆ. ಇಲ್ಲಿ ಒಂದು ವಾಟರ್ ಸೋರ್ಸ್ ಒಳಗಿರುತ್ತೆ, ಇನ್ನೊಂದು ವೀಲ್ಗೆ ಬಕೆಟ್ ಕನೆಕ್ಟೆಡ್ ಇರುತ್ತೆ. ಇಲ್ಲಿ ರಾಹಟ್ಟಲ್ಲಿ ಹೇಗಿತ್ತಲ್ಲ ಹಾಗೆ. ಈಗ ಆ ಚೈನ್ ತಿರ್ಗಕ್ ಸ್ಟಾರ್ಟ್ ಆದಂಗೆ ವಾಟರ್ ಸೋರ್ಸ್ ಒಳಗೆ ಈ ಬಕೆಟ್ ಮುಳುಗಿ ಎದ್ದು ಬರ್ತಾ ಈ ನೀರು ಇರುವಂತದನ್ನ ನೀರ್ ತುಂಬುತ್ತಲ್ಲ ಅದ್ರೊಳಗೆ, ಅದನ್ನ ವಾಟರ್ ಚಾನಲ್, ಈ ತರ ಚಾನಲ್ ಮಾಡಿರ್ತಾರೆ. ಅದ್ರೊಳಗೆ ನೀರನ್ನ ಚೆಲ್ತವೆ ಈ ಬಕೆಟ್. ಸೊ ದ್ಯಾಟ್ ವಾಟರ್ ಸಪ್ಲೈ ಆಗುತ್ತೆ. ಈ ರೀತಿ 4 ಡಿಫ್ರೆಂಟ್ ಮೆಥಡ್ಸ್. ಫಸ್ಟ್ ಒನ್ ಮೋಟ್, pulley system. Second one rahat, is lever system. And C, Dekli. D, chain pump. Thank you.
Retaking question number 41. Hello everyone. Welcome to Sanmargah classes. Let us see question number 41 of chapter Production and Management. Identify and name the irrigation methods that are depicted in the below pictures. ಇಲ್ಲಿ 4 ABCD ಅಂತ ಪಿಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಮೆಥಡ್ ಯಾವ್ಯಾವ ಇರಿಗೇಷನ್ ಅದನ್ನ ನಾವು ನೇಮ್ ಮಾಡಬೇಕು. ಫಸ್ಟ್ ಒನ್ ಸಿ ದಿಸ್ ಒನ್ ಈಸ್ ಅಲ್ವಾ. ಈ ಮೆಥಡ್ ಅಲ್ಲಿ ಏನಿದೆ, ಪುಲ್ಲಿ ಮತ್ತೆ ರೋಪ್ ಅಂಡ್ ಬಕೆಟ್ ಅನ್ನ ಯೂಸ್ ಮಾಡ್ಕೊಂಡು ವಾಟರ್ ಸೋರ್ಸ್ ಇಂದ ವಾಟರ್ ಅನ್ನ ತಗೊಂಡು ವಾಟರ್ ಅನ್ನ ಸಪ್ಲೈ ಮಾಡುವಂತದ್ದು. ಇಲ್ಲಿ ಸೆಕೆಂಡ್ ಒನ್ ಇಸ್ ರಾಹಟ್. ಇಲ್ಲಿ ಏನಿರುತ್ತೆ, ಒಂದು ವೀಲ್ ಇರುತ್ತೆ, ಆ ವೀಲಿಗೆ ಸಣ್ಣ ಸಣ್ಣ ಬಕೆಟ್ ಅನ್ನ ಜೋಡಿಸಿರ್ತಾರೆ. ಈಗ ಇಲ್ಲಿ ಎತ್ತು ಅಥವಾ ಕೋಣವನ್ನ ಇದನ್ನ ತಿರುಗಿಸುವಂತೆ ಮಾಡ್ತಾರೆ. ಹಾಗೆ ಇದು ನೀರಿನ ಸೋರ್ಸ್ ಒಳಗೆ ಹೋಗಿ ಎದ್ದು ಬರುವಾಗ ನೀರನ್ನ ತುಂಬ್ಕೊ ಬಂದಿರುತ್ತೆ, ಅದನ್ನ ವಾಟರ್ ಚಾನೆಲ್ ಅಲ್ಲಿ ಹೋಗೋ ತರ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ದಿಸ್ ಒನ್ ಇಸ್ ಢೇಕ್ಲಿ. ಇಲ್ಲಿ ಢೇಕ್ಲಿಯಲ್ಲಿ ಯಾವ ತರ ಅಂದ್ರೆ, ಇಲ್ಲಿ ಇಟ್ ಈಸ್ ಹ್ಯಾವಿಂಗ್ ಅ ಲಾಂಗ್ ವುಡನ್ ಪೋಲ್. ಈ ತರ ಒನ್ ಎಂಡೆಡ್ ಕನೆಕ್ಟೆಡ್ ಟು ಬಕೆಟ್, ಅನದರ್ ಎಂಡ್ ವಿತ್ ಹೆವಿ ಸ್ಟೋನ್. ಇಲ್ಲಿ ಒಂದ್ ಕಡೆ ಬಕೆಟ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಆ ಬಕೆಟ್ ಇರುವಂತದ್ದು ವಾಟರ್ ಸೋರ್ಸಿಗೆ ಹೋಗಿ, ಮೇನ್ಲಿ ವೆಲ್ ಬಾವಿಯೊಳಗೆ ಹೋಗಿ ನೀರನ್ನ ಎತ್ತುತ್ತೆ. ಇಲ್ಲಿ ಈ ಕಡೆ ಸ್ಟೋನ್ ಕಟ್ಟಿರ್ತಾರಲ್ಲ, ಸಿನ್ಸ್ ಇಟ್ ಈಸ್ ಹೆವಿ, ಈ ಕಡೆ ಸ್ಟೋನ್ ಕಟ್ಟಿರೋ ಪಾರ್ಟ್ ಕೆಳಗಡೆ ಬಂದಾಗ ಆಟೋಮೆಟಿಕಲಿ ಈ ಪಾರ್ಟ್ ಮೇಲ್ಗಡೆ ಬರುತ್ತೆ. ಅವಾಗ ಈಸಿಲಿ ಅವರು ನೀರನ್ನ ತಗೊಂಡು ಸಪ್ಲೈ ಮಾಡಬಹುದು. ಅಂಡ್ ದಿಸ್ ಒನ್ ಡಿ, ದಿಸ್ ಇಸ್ ನಥಿಂಗ್ ಬಟ್ ಚೈನ್ ಪಂಪ್ ಮೆಥಡ್. ಇಲ್ಲಿ ಏನಾಗಿರುತ್ತೆ, 2 ವೀಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಆ 2 ವೀಲ್ ಅನ್ನ ಚೈನ್ ಇಂದ ಕನೆಕ್ಟ್ ಮಾಡಿರ್ತಾರೆ. ಆ ಚೈನಿಗೆಲ್ಲ ಸಣ್ಣ ಸಣ್ಣ ಬಕೆಟ್ ಇರುತ್ತೆ. ಒಂದು ವಾಟರ್ ಸೋರ್ಸ್ ಅಲ್ಲಿ ಇರುತ್ತೆ, ಇನ್ನೊಂದು ಹೊರಗಡೆ ಇರುತ್ತೆ. ವಾಟರ್ ಸೋರ್ಸ್ ಇಂದ ಆ ಬಕೆಟ್ ಏನಿದೆ, ಚೈನಿಗೆ ಅಟ್ಯಾಚ್ ಆಗಿರುವಂತಹ ಬಕೆಟು ವಾಟರ್ ಸೋರ್ಸ್ ಅಲ್ಲಿ ಮುಳುಗಿ ಮೇಲ್ ಬರುವಾಗ ನೀರನ್ನ ತುಂಬಿಕೊಂಡು ಬರುತ್ತೆ. ಹಾಗೆ ಚಾನಲ್ ಅಲ್ಲಿ ನೀರನ್ನ ಚೆಲ್ಲುತ್ತೆ, ಅದು ಹೋಗಿ ವಾಟರ್ ಸಪ್ಲೈ ಪ್ಲಾಂಟ್ಸ್ ಗೆ ಆಗಿರುತ್ತೆ. These are the 4 different methods. First one Mott, second one B Rahat, C Dhekli, and D chain pump method. Thank you.